ಡವಳಗಿಯ ಒಂದು ಮಡಿವಾಳೇಶ್ವರ ಚರಿತ್ರೆಯಲ್ಲಿ ಅದನ್ನು ಹೊರತರಲು ತಾವು ಪ್ರಮುಖ ಪಾತ್ರವನ್ನು ವಹಿಸಿದ್ದೀರಾ ಸರ್. ಅದರ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ತಮ್ಮಲ್ಲಿ ಕೇಳ್ತಾ ಇದ್ದೇನೆ ಸರ್. ಒಳ್ಳೆಯದು. ಮಲೆ ಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸಿ ಬಂದರೆ ಗಂಡೆಂಬರು, ನಡೆವ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ರಾಮನಾಥ. ದೇವರ ದಾಸಿಮಯ್ಯನ ಈ ವಚನದಂತೆ ಡವಳಗಿಯ ಮಡಿವಾಳಮ್ಮ ತಾಯಿಯವರು ಇದಕ್ಕೆ ಸಾಕ್ಷಿಯಾಗಿ ನಿಲ್ಲುತ್ತಾರೆ. ಅವರ ಮೂಲ ಊರು ಮುದುನೂರು, ದೇವರ ದಾಸಿಮಯ್ಯನ ಹುಟ್ಟಿದ ಊರು. ಈ ಮುದುನೂರಿನಲ್ಲಿ ಆದನಗೌಡ ಅವರ ತಂದೆ, ಬಸಮ್ಮ ಅವರ ತಾಯಿ, 4 ಗಂಡು ಮಕ್ಕಳ ಮೇಲೆ ಒಂದು ಹೆಣ್ಣು ಮಗುವಾಗಲಿ ಅಂತ ಹೇಳಿ ಅವರು ತಮ್ಮ ಮನೆದೇವರಾದ ದೇವರಲ್ಲಿ ಬೇಡಿಕೊಂಡಾಗ ಇವಳು ಹುಟ್ಟುತ್ತಾಳೆ. ಮೊದಲ ಮುನಿಯಮ್ಮ ಎಂದು ಹೆಸರಿಡುತ್ತಾರೆ. ನಂತರ ಗುರುಗಳಲ್ಲಿ ಅಭ್ಯಾಸ ಮಾಡಿದ ಮೇಲೆ ಎಲ್ಲ ಶಿವಯೋಗದ ಸಂಪತ್ತನ್ನು ಗಳಿಸಿಕೊಂಡ ಮೇಲೆ ಇವಳು ಮಡಿವಾಳಮ್ಮನಾಗಿ ಇರುತ್ತಾಳೆ. ಮುಂದೆ ಅಲ್ಲಿಂದ ಬೇರೆ ಬೇರೆ ಕಡೆ ಹಗರಟಿಗೆ ಬರ್ತಾಳೆ. ಅಲ್ಲಿ ಕುಂತಿ ಗುಡಿಯಲ್ಲಿ ತಪಸ್ಸು ಮಾಡ್ತಾಳೆ, ಅನುಷ್ಠಾನ ಮಾಡ್ತಾಳೆ, 4-6 ವರ್ಷ ಕಳೀತಾಳೆ. ಅಲ್ಲಿಂದ ಬಸವನ ಬಾಗೇವಾಡಿನ ತಾಲೂಕಿನ ಇಂಗಳೇಶ್ವರಕ್ಕೆ ಬರ್ತಾಳೆ. ಇಂಗಳೇಶ್ವರದಲ್ಲಿಯೂ ಕೂಡ ಅಕ್ಕನ ಗುಹೆ ಅಂತ ಇದೆ, ಅದ್ಭುತವಾದ ಗುಹೆ. ಆ ಗುಹೆಯಲ್ಲಿಯೂ ಕೂಡ ತಪಸ್ಸು ಮಾಡ್ತಾಳೆ. ಸ್ನೇಹಿತರೆ, ಕಣಕಲ್ ಗ್ರಾಮದಿಂದ ಅಮ್ಮನವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಡವಳಿಗೆ ಒಂದು ಪಾದಾರ್ಪಣೆಯನ್ನು ಮಾಡ್ತಾರೆ. ಡವಳಿಗೆ ಪಾದಾರ್ಪಣೆ ಮಾಡಬೇಕಾದಾಗ ಕೆಲವು ದಿನಗಳು ಗ್ರಾಮ ದೇವತೆ ಗುಡಿ ಒಳಗೆ ಬರ್ತಾರೆ. ಗ್ರಾಮ ದೇವತೆ ಗುಡಿ ಒಳಗೆ ಬಂದು ಅಲ್ಲೇ ಒಂದು ಸ್ವಲ್ಪ ದಿನ ಇರ್ತಾರೆ. ತದನಂತರ ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ರಾಮಲಿಂಗನ ಗುಡಿಗೆ ಬರ್ತಾರೆ. ಈಗ ನಾವು ಗ್ರಾಮ ದೇವತೆ ಗುಡಿಗೆ ಹೋಗೋಣಂತ. ಗ್ರಾಮ ದೇವತೆ ಗುಡಿಗೆ ಹೋಗಿ ಅಲ್ಲಿ ಏನೇನದ ತಿಳ್ಕೊಂಡು ಬರೀ ಸ್ನೇಹಿತರೆ ಹೋಗೋಣಂತ. ಈಗ ನಾವು ಇದು ಡವಳಿಗೆ ಎಂಟ್ರೆನ್ಸಿಂದ ಈಗ ನಾವು ಹೋಗ್ತಾ ಇದ್ದೀವಿ ಗ್ರಾಮ ದೇವತೆಗೆ. ಸರ್ ನಮಸ್ಕಾರ ಸರ್. ನಮ್ಮೂರಿನ ಹಿರಿಯರು ಹಾಗೂ ಶಿಕ್ಷಕರು ಅನುಭವಿಗಳಾಗಿರುವಂಥ ನಾಗರಾಜ್ ಸರ್ ಕೂಡ ನಮ್ಮೂರಿನ ಮಡಿವಾಳೇಶ್ವರರ ಚರಿತ್ರೆಯ ಬಗ್ಗೆ ಯಾವ ರೀತಿಯಾಗಿ ನಡೆದು ಬಂದಿದೆ ಅನ್ನೋದು 4 ಮಾತುಗಳನ್ನು ಅವರು ಕೂಡ ಹೇಳ್ತಾ ಇದ್ದಾರೆ. ಮಡಿವಾಳಮ್ಮನವರು ಕಣಕಾಲದ ಕರಿಯಪ್ಪ ಒಬ್ಬ ಭಕ್ತಿಗೆ ಅವ್ರ ಕಣ್ಣಿಗೆ ಬರ್ತಾ ಇದ್ದಾರೆ. ಆ ಕಣಕಾಲದ ಕರಿಯಪ್ಪನ ಒಂದು ಸಮಸ್ಯೆಯನ್ನು ಬಗೆಹರಿಸ್ತಾ ಇದ್ದಾರೆ ಅಮ್ಮನವರು. ಆ ನಂತರ ಕರಿಯಪ್ಪನ ಒಂದು ಅಪೇಕ್ಷೆ ಮೇರೆಗೆ ಕಣಕಾಲಕ್ಕೆ ಬರ್ತಾ ಇದ್ದಾರೆ. 16ನೇ ಶತಮಾನದ ಮಡಿವಾಳಮ್ಮನವರು ನಮ್ಮ ಡವಳಿಗೆ ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೇ ನಮ್ಮ ಡವಳಿಗೆಯ ಒಂದು ಪುಣ್ಯ ಭಾಗ್ಯ ಅಂತ ಹೇಳ್ಬೋದು. ಅಮ್ಮನವರು ಒಂದು ಐತಿಹಾಸಿಕ ಇದು ಅಂತಂದರೆ ಅಮ್ಮನವರ ಕಟ್ಟಿಸಿರುವಂಥದ್ದು ಒಂದು ಗುಡಿ ದೇವಸ್ಥಾನ. ತಮ್ಮ ಗುರುವಿನ ನೆನಪಿಗಾಗಿ, ಮರಣಾದ್ಯರ ನೆನಪಿಗಾಗಿ ಆ ಗುಡಿಯನ್ನು ಕಟ್ಟಿಸಿದ್ದಾರೆ. ಈಗ ಡವಳಿಗೆಯ ಒಂದು ಮಡಿವಾಳೇಶ್ವರ ಮಠ ಒಂದು ಐತಿಹಾಸಿಕ ಮಠವಾಗಿ ಕಾಣ್ತಾ ಇದೆ. ಡವಳಿಗೆಯ ಸದ್ಭಕ್ತರು, ಎಲ್ಲ ಸದ್ಭಕ್ತರು ಭಕ್ತಿ ಭಾವದಿಂದ 11 ದಿನಗಳವರೆಗೆ ಒಂದು ದಿನಂಪ್ರತಿಯಾಗಿ ಭಕ್ತಿ ಭಾವವನ್ನು ಇದು ಮಾಡಿ ಎಲ್ಲ ಜನರು, ನಮ್ಮ ಡವಳಿಗೆ ಜನರು ಮಡಿವಾಳಮ್ಮನಿಗೆ ಭಕ್ತಿ ಮತ್ತು ಭಾವದಿಂದ ನಾವು ನಡೆದುಕೊಂಡು ಅಮ್ಮನವರ ಕೃಪೆಗೆ ಡವಳಿಗೆ ಗ್ರಾಮ ಹಾಗೂ ಸುತ್ತಮುತ್ತಲಿನ ಗ್ರಾಮ ಪಾವನವಾಗಿದೆ ಎಂಬುದನ್ನು ಆಶಿಸಿ, ಡವಳಿಗೆಯ ಅಮ್ಮನವರ ಆಶೀರ್ವಾದ ಡವಳಿಗೆ ಗ್ರಾಮದ ಜನರಿಗೂ ಹಾಗೂ ಸುತ್ತಮುತ್ತಲಿನ ಜನರಿಗೂ ಇರಲಿ ಅಂತ ಅಮ್ಮನ ಆಶಿಸಿ ನಾನು 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಮಹಾಮಹಿಮ ಮಡಿವಾಳಮ್ಮನವರು ಕನಕಾಲದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಡವಳಿಗೆ ಗ್ರಾಮದವರಾಗಿರ್ತಕ್ಕಂತಹ ಸೋರೆಕೊಪ್ಪ ಮಲ್ಲಪ್ಪ ಹಾಗೂ ನಾಗನಸೂರ ನಿಂಗಪ್ಪ ಈ ಇಬ್ಬರು ಭಕ್ತರು ಕನಕಾಲದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅಮ್ಮನವರಿಗೆ ಬಹಳ ಆಪ್ತರಾಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಅಮ್ಮನವರಿಗೆ ಕನಕಾಲದಲ್ಲಿ ಆಗಿರ್ತಕ್ಕಂಥ ಘಟನೆಗಳನ್ನು ಇವರು ಮನಗಂಡ ನಂತರ ಡವಳಿಗೆ ಬರ್ರಿ ಅಮ್ಮರ ಅಂಥೇಳಿ ಸಾಕಷ್ಟು ಸಲ ವಿನಂತಿ ಮಾಡಿಕೊಂಡಾಗ ಮಹಾಮಹಿಮ ಮಡಿವಾಳಮ್ಮನವರು ಪ್ರಪ್ರಥಮವಾಗಿ ಡವಳಿಗೆ ಆಗಮಿಸಿದಂಥ ಸಂದರ್ಭದಲ್ಲಿ ದ್ಯಾಮಮ್ಮನ ಗುಡಿ ಹಾಗೂ ರಾಮಲಿಂಗನ ಗುಡಿಯಲ್ಲಿ ಕೆಲವೊಂದಷ್ಟು ದಿನ ವಾಸ್ತವ್ಯವನ್ನು ಹೂಡಿರ್ತಾರೆ. ಈ ಗುಡಿ ಈಗ ನವೀಕರಣಗೊಂಡಿದೆ. ಶ್ರೀಮಠದ ನಮ್ಮ ಗಣಮಠೇಶ್ವರ ಪೂಜ್ಯರು ಈ ನಮ್ಮಲ್ಲಿ ಗ್ರಾಮದ ಸಾಕಷ್ಟು ಹನುಮಾನ್ ದೇವಾಲಯ ಇರ್ಬೋದು, ದ್ಯಾಮಮ್ಮನ ಗುಡಿ ಇರ್ಬೋದು, ರಾಮಲಿಂಗನ ಗುಡಿ ಇರ್ಬೋದು, ಇವೆಲ್ಲ ಹಳೆಯ ಕಟ್ಟಡಗಳಿದ್ದವು. ಅವರ ಕೈಯಿಂದ ಜೀರ್ಣೋದ್ಧಾರ ಆಗ್ಯವು. ಅಮ್ಮನವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ದ್ಯಾಮವ್ವನ ಒಂದು ಗ್ರಾಮ ದೇವತೆ ಗುಡಿ ಅಂತ ನಾವೇನು ಹೇಳಿದ್ವಿ. ಆ ಗುಡಿಯಿಂದ ಇಲ್ಲಿಗೆ ಬಂದು ಇಲ್ಲಿ ಕೆಲವು ದಿನಗಳ ಕಾಲ ಇಲ್ಲಿ ಏನಾಗಿರ್ತದೆ ವಾಸವಾಗಿರ್ತದೆ. ಇದು ರಾಮಲಿಂಗನ ದೇವಸ್ಥಾನ ಅಂತ ಹಳೆ ಪುರಾತನ ಕಾಲದ ದೇವಸ್ಥಾನ ಇದೆ. ಇದು ಶಿಲೆಗಳ ಸಹಿತ ತಾವೆಲ್ಲ ನೋಡಿದಿರಿ, ಭಾಳ ಹಿಂದಿನ ಕಾಲದಂಥ ಶಿಲೆಗಳದಾವ. ಈಗ ಇಲ್ಲಿ ಬಂದು ಕೆಲವು ದಿನ ಇರ್ತಾರೆ. ಇಲ್ಲಿಂದ ಅವ್ರು ಎಲ್ಲಿಗೆ ಹೋಗ್ತಾರಪ್ಪ ಅಂತಂದ್ರೆ ಈಗ ಮಡಿವಾಳಮ್ಮನ ದೇವಸ್ಥಾನಕ್ಕೆ ಅಲ್ಲಿ ಗುಡಿಗೆ ಹೋಗ್ತಾರೆ ಅವರು. ಈಗ ನೆಕ್ಸ್ಟ್ ನಾವು ಎಲ್ಲಿಗೆ ಹೋಗ್ತೇವಪ್ಪ ಅಂದ್ರೆ ಮಡಿವಾಳಮ್ಮನ ಗುಡಿಗೆ ಹೋಗ್ತೇವೆ ಸ್ನೇಹಿತರೆ.
ಸ್ನೇಹಿತರೆ ಏನಿದೆಯಲ್ಲ, ಇದು ನಮ್ಮೂರು ಒಳಗಿನ ಒಂದು ಬಸವೇಶ್ವರ ಗುಡಿ ಅಂತ ಕರಿತೀವಿ. ಈ ಒಂದು ಬಸವೇಶ್ವರ ಸರ್ಕಲ್ ಮೇನ್ ಇರೋದು. ಈ ಸರ್ಕಲಿಂದನೇ ನಾವು ಅಮ್ಮನವರ ಒಂದು ಮಡಿವಾಳ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಇದೇ ನಾವು ದಾರಿಯಿಂದ ದೇವಸ್ಥಾನಕ್ಕೆ ಹೋಗ್ತೀವಿ ಸ್ನೇಹಿತರೆ. ನಮಸ್ಕಾರ ಸರ್. ನಮಸ್ಕಾರ ಶಿವರಾಜ್ ರಕ್ಕಸಿ ಅವರೇ. ಡವಳಗಿ ಗ್ರಾಮಲ್ಲಿ ಇಲ್ಲಿ ಏನೇನು ಅಮ್ಮನವರ ಲೀಲೆಗಳ ಪವಾಡಗಳ ಬಗ್ಗೆ ತಾವು ಇಲ್ಲಿ ಅಮ್ಮನವರು ಕಣಕಾಲದಿಂದ ನೇರವಾಗಿ ದ್ಯಾಮೋ ಅಮ್ಮನ ಗುಡಿಗೆ ಬಂದರು. ಅಲ್ಲಿ ಕೆಲವು ದಿನ ಇದ್ದರು. ಅದು ಒಳ್ಳೆ ಸ್ಥಿತಿಯಲ್ಲಿ ಇದ್ದಿದ್ದಿಲ್ಲ. ಹೀಗಾಗಿ ನಾಗಣಸೂರದ ನಿಂಗಪ್ಪ ಹಾಗೂ ಸೂರ್ಯಕೊಪ್ಪದ ಮಲ್ಲಪ್ಪನವರು ಏನು ಮಾಡಿದ್ರು ಅಂದ್ರೆ ಅಮ್ಮನವ್ರನ್ನ ಈ ಸ್ಥಳದಲ್ಲಿ ತಂದು ಇಲ್ಲೇ ಇರೋಮ್ಮ ಅಂತ ಹೇಳಿ ಒಂದು ಕುಟೀರವನ್ನು ಕಟ್ಟಿಕೊಟ್ರು. ಆದ್ರೆ ಈ ಕುಟೀರವನ್ನು ಕಟ್ಟಿಕೊಟ್ಟಾಗ ಏನಾಯ್ತಪ್ಪ ಅಂದ್ರೆ ದೇಶಪಾಂಡೆ ಅವ್ರದ್ದು ಹಳ್ಳೂರವರ ದನಿಗಳ ಭೂಮಿ ಇದು. ಆಗ ನಮ್ಮ ಡವಳಿಗೆಯವರು ಕೆಲವೊಬ್ರು ಹೇಳಿದ್ರು ಅಲ್ಲಿ ಹೋಗಿ ಚಾಡಿ ಮಾತನ್ನ, ಹಿಂಗೆ ಅಮ್ಮನವ್ರು ಇಲ್ಲಿ ಬಂದು ನೆಲೆಸ್ಯಾರ, ಅವ್ರು ನಿಮ್ಗೆ ಹೇಳ್ಯಾರೇನ್ರಿ ಅಂತಂತ ಕೇಳಿದಾಗ ಎಲ್ಲ ಹೋದ ಸುದ್ದಿ ಇವ್ರಿಬ್ಬರಿಗೆ ಗೊತ್ತಾಯ್ತು, ನಮ್ಮ ಊರನವ್ರಿಗೆ ಮಲ್ಲಪ್ಪಣ್ಣಗ ಮತ್ತು ನಿಂಗಪ್ಪಣ್ಣಗ. ಅವ್ರು ಹೋಗಿ ದನ್ಯಾರ ಹಿಂಗ್ರಿ ಅಮ್ಮನವ್ರನ್ನ ನಿಮ್ಮನ್ನ ಕೇಳಾರ, ಇಲ್ಲಿ ಒಳ್ಳೆ ಮಹಾತ್ಮರದಾರ ಅವ್ರು, ಅದಕ್ಕಾಗಿ ಅವ್ರನ್ನ ತಂದು ಇಲ್ಲಿ ನಿಮ್ಮ ಭೂಮಿಯಲ್ಲಿ ಅವ್ರಿಗೆ ಒಂದು ಕುಟೀರನ್ನು ಕಟ್ಟಿಕೊಟ್ಟೆವು ಅಂತ ಹೇಳಿದಾಗ ದನಿಯರು ಬರ್ತಾರೆ. ಇಲ್ಲಿ ಬಂದು ಅಮ್ಮನನ್ನು ದರ್ಶನ ಮಾಡ್ತಾರೆ. ಅವ್ರು ಬಲ್ಲಿರುವಂಥ ಆಧ್ಯಾತ್ಮಿಕ ಚಿಂತನೆ ವಿಚಾರಗಳ ಪ್ರಭಾವವಾಗಿ ಇಲ್ಲಿ ಅಮ್ಮ ನೀ ಇಷ್ಟು ಭೂಮಿ ಬೇಡ, ಇದಿಷ್ಟು ಭೂಮಿ ನಿಮ್ಮದೇ ಇರಲಿ, ಅಮ್ಮನವ್ರಿಗೆ ಇದನ್ನು ಕೊಟ್ಟು ಬಿಡ್ತಾರೆ. ಆಮೇಲೆ ನಂತರ ಏನಾಗತ್ತಪ್ಪ ಅಂದ್ರೆ ಅಮ್ಮನವರು ಅವಾಗ ಬೇಸಾಯದ ಭಾಳ ಭೂಮಿ ಇರ್ತೈತಿ, ಇಷ್ಟು ಭೂಮಿ ತೊಗೊಂಡು ನಾ ಏನು ಮಾಡ್ಲಪ್ಪ ಅಂತಾರೆ. ಇಲ್ಲಮ್ಮ ಈ ಭೂಮಿ ನೀ ತಗೋ ಅಂತಾರೆ ಅವ್ರು. ಇಲ್ಲ ನಾವು ಒಂದು ಗತ್ತ ಹೋಗಿದ್ದೀನಿ, ಆ ಗತ್ತ ಹೋಗೋದಲ್ಲಿ ಅವರಿಗೂ ನನಗೆ ಭೂಮಿ ಕೊಟ್ಬಿಡುವ ಅಂತ ಕೇಳ್ತಾರೆ. ಇಲ್ಲೇನು ಕೇಳಿದ ಅವ್ರು ಅಲ್ಲಿ ಗತ್ತ ಹೋಗಿತಾರೆ. ಅಲ್ಲಿ ಈಗೇನು ಪಾದಗಟ್ಟೆ ಐತಲ್ಲ, ಆ ಪಾದಗಟ್ಟೆಗೆ ಗತ್ತ ಹೋಗಿದ್ದಾರೆ. ಅಲ್ಲಿಂದ ಹಿಡಿದು ಈ ಕಡೆ ಭೂಮಿಯನ್ನು ಹಳ್ಳೂರಿನ ದಣಿಯರು ನಮ್ಮ ಈ ಮಠಕ್ಕೆ ಕೊಡ್ತಾರೆ ಅಮ್ಮನವ್ರಿಗೆ. ಈ ಹಳ್ಳೂರು ದಣಿಯರಿಗೆ ದತ್ತಕ ಪುತ್ರರನ್ನ ತಪ್ಪುವಂತ ಬರುವಂಥ ಒಂದು ಅವ್ರ ಮಣಿತನಕ್ಕೆ ಇರ್ತೈತಿ. ಆಗ ಅಮ್ಮನವ್ರಿಗೆ ಕೇಳ್ತಾರೆ ಅವರು, ನಮ್ಮ ಮನೆಗೆ ದತ್ತಕವನ್ನು ಮುಕ್ತಗೊಳಿಸ್ರಿ ಅಂತಂದಾಗ ಅಮ್ಮನವರು ಮೊದಲ ಮಕ್ಕಳ ಭಾಗ್ಯವನ್ನು ಕರುಣಿಸುವಂಥ ಒಂದು ಮಹಾತಾಯಿ ಅವರು. ಆಯ್ತಪ್ಪ, ಒಂದು ವರ್ಷದಾಗ ನಿನಗೂ ಗಂಡು ಮಗು, ನಿನ್ನ ಮಗ ಗಂಡು ಮಗು ಹುಟ್ಟತೈತೆ ಅಂತೇಳಿ ಹರಿಸಿ ಕಳಿಸ್ತಾರೆ. ಆಗ ಒಂದು ವರ್ಷಕ್ಕೆ ಮತ್ತು ಒಂದು ಗಂಡು ಮಗು ಹುಟ್ಟುತ್ತೆ. ಅವಾಗ ಚಿದಂಬರ ದನಿಯರು ಬಂದು, ಈಗ ಮತ್ತಮ್ಮ ಇದು ಸಿರಿಪಟ್ಟೆ ಅಂತ ಕೊಟ್ಟೆವು ಮೊದಲ, ಈಗ ಕುಬ್ಸದ ಪಟ್ಟೆ ಅಂತೇಳಿ ಇನ್ನೊಂದು 20 ಎಕರೆ ಮಠಕ್ಕೆ ದಾನವನ್ನಾಗಿ ಅವ್ರು ಕೊಡ್ತಾರೆ ಅಮ್ಮನವ್ರಿಗೆ. ಹಳ್ಳೂರಿನ ದನಿಯರ ಬೀಗರಾಗಿರುವಂಥ ಪತ್ಯಾಪುರ ದನಿಯರಿಗೂ ಅವ್ರ ಮನೆತನದಾಗ ಒಬ್ಬರಿಗೆ ಒಟ್ಟು ತೊನ್ನ ರೋಗ, ಕಾಲಿಗೆ ತೊನ್ನ ರೋಗ ಆಗಿರ್ತೈತಿ. ಆ ರೋಗವನ್ನು ನಿವಾರಣೆ ಮಾಡ್ಬೇಕಂತೇಳಿ ಅವರು ಬಂದು ಪತ್ಯಾಪುರ ಕುಲಕರ್ಣಿಯವ್ರು ಬಂದು ಇಲ್ಲಿ ಅಮ್ಮನ ಮಠದಲ್ಲಿ ಬಂದು ಕೂತು ಅಮ್ಮನ ಕೇಳ್ತಾರೆ. ಆಗ ಅವ್ರು ಏನು ಹೇಳ್ತಾರೆ, ಆಯಿತು ಇನ್ನು ಮ್ಯಾಗ ತೊನ್ನ ರೋಗ ನಿವಾರಣೆ ಮಾಡ್ತೀನಿ, ಹೋರಿ ನೀವು ಒಂದು ವರ್ಷದಾಗ ಅದು ಇನ್ನು ಮ್ಯಾಗ ನಿಮ್ಮ ಮಣಿತಕ್ಕೆ ಮುಕ್ತ ಆಗತ್ತ ಅಂತ ಹೇಳಿ ಕಳಿಸಿದಾಗ ಅವ್ರಿಗೆ ಅಮ್ಮನವರು ಹೇಳಿದಂತೆ ಒಂದು ವರ್ಷದಲ್ಲಿ ಅವರಿಗೆ ತೊನ್ನ ರೋಗದಿಂದ ಅವರು ಮುಕ್ತಕ್ಕಾರ. ಹಾಗಾಗಿ ಅವರು ಒಂದು 20 ಎಕರೆ ಅಮ್ಮನವರ ಮಠಕ್ಕೆ ದಾನ ಮಾಡ್ತಾರೆ. ನಂತರ ಏನಾಗತ್ತಪ್ಪ ಅಂದ್ರೆ ಇಷ್ಟೆಲ್ಲ ಆಸ್ತಿ ಇರ್ತೈತಿ, ಆದ್ರೆ ಭೂಮಿ ಇರ್ತೈತಿ. ಆದ್ರೆ ಇಲ್ಲಿ ತಾರಾಳ ಒಬ್ಬ ಜಂಗಮ ಮೂರ್ತಿ ಮಡಿವಾಳ ಏನು ಮಾಡ್ತಾನಂದ್ರೆ ನಮ್ಮ ಊರಿಗೆ ಬರ್ತಿರ್ತಾನವ, ಬಂದು ಇಲ್ಲಿ ಹಿಟ್ಟನ್ನು ಭಿಕ್ಷೆಯನ್ನು ಮಾಡ್ತಿರ್ತಾರೆ. ಅವ್ರು ಬಡತನ ಪರಿಸ್ಥಿತಿ ಇರ್ತೈತೆ ಅವ್ರಿಗೆ. ಇದನ್ನೆಲ್ಲ ಮಾಡ್ಕೊಂಡು ಹೋಗಿ ಅವರು ಜೀವನ ಸಾಗಿಸ್ತಿರ್ತಾರೆ. ಆಗ ಏನಾಗತ್ತಪ್ಪ ಅಂದ್ರೆ ಮುಂದೆ ಈ ಮಠಕ್ಕೆ ಬಂದು ಹೋಗೋದ್ರಿಂದ ಊರನ್ನು ಹೇಳ್ತಾರೆ, ಇಲ್ಲಿ ಅಮ್ಮನವ್ರು ಅದಾರ, ಅಮ್ಮನವ್ರನ್ನ ಸೇವೆಯನ್ನು ಮಾಡಿದ್ದಪ್ಪ, ಹೋಗು ಸಾಯಂಕಾಲ ತಕ ಇದ್ದು ಹೋಗು ಅಂದಾಗ ಆಯ್ತು ಅಂತೇಳಿ ಸಾಯಂಕಾಲ ತಕ ಇದ್ದು ಹೋಗಿರ್ತಾನ. ಹಿಂಗೆ ಒಂದು 5-6 ವರ್ಷ ಆದ್ಮ್ಯಾಗ ಈ ಮಠಕ್ಕೆ ಉತ್ತರಾಧಿಕಾರಿ ಬೇಕಲ್ಲ ಅಂತೇಳಿ ಅಮ್ಮನವ್ರಿಗೆ ವಿಚಾರ ಬರ್ತೈತಿ. ಜಂಗಮ ಮೂರ್ತಿ ಆಗಿರುವಂಥ ಮಡಿವಾಳ ಏನು ಕರೀತಾರೆ, ಹೊರಗಿಂದ ಕೇಳ್ತಾರೆ, ಏನಪ್ಪ ಇದು ನೀ ಏನು ಮಾಡ್ತೀವಿ ಏನು ಎಲ್ಲ ಕೇಳಿದಾಗ ನಮಗಿಬ್ಬರು ಮಕ್ಕಳು ಅದಾರ ಅಮ್ಮ ಅಂತೇಳಿ ಕರ್ಕೊಂಬಂದು ಹೇಳ್ತಾನೆ. ಇಲ್ಲಿ ಒಬ್ಬ ಚೆನ್ನಯ್ಯ ಮತ್ತು ದಮ್ಮಯ್ಯ ಅಂತೇಳಿ ಅವ್ರ ಮಕ್ಕಳು ಇರ್ತಾರೆ. ಅವ್ರು ಬಂದು ಕರ್ಕೊಂಡು ಹೋದಾಗ ಅಮ್ಮನವ್ರು ಹೇಳ್ತಾರೆ, ನೀವು ಒಬ್ಬೊಬ್ಬರು ಸಂಸಾರಿಕ ಆಗ್ಬೇಕು, ಒಬ್ಬ ಪಟ್ಟಾಧಿಕಾರಿ ಆಗ್ಬೇಕು. ಚೆನ್ನಯ್ಯ ಏನಾಗಬೇಕಪ್ಪ ಅಂದ್ರೆ ಸಂಸಾರಿಕ ಆಗ್ಬೇಕು, ದಮ್ಮಯ್ಯ ಪಟ್ಟಾಧಿಕಾರಿ ಆಗ್ಬೇಕು ಅಂತೇಳಿ ಆ ಪ್ರತೀತಿ ಅಮ್ಮನವ್ರು ಹಾಕಿ ಕೊಡ್ತಾರೆ. ಈ ಮಠಕ್ಕೆ ಕೊಟ್ಟ ಇಬ್ಬರು ಗಂಡ್ಮಕ್ಳು ಹುಡ್ತಾರೆ. ಒಬ್ಬ ಮಠಕ್ಕಾಗಿ ಒಬ್ಬ ಸಂಸಾರಿಕ ಆಗ್ಬೇಕು, ಇನ್ನೊಬ್ಬವ ಪಟ್ಟದೇವ್ರು ಆಗ್ಬೇಕು ಅನ್ನುವಂಥದ್ದು ಅಮ್ಮನವ್ರು ಹೇಳ್ತಾರೆ. ಆಮೇಲೆ ಇದೇ ರೀತಿ ಮುಂದೆ ನೀವೇನಾದ್ರೂ ಇದನ್ನು ತಪ್ಪು ನಡೆದ್ರೆ ಅಂದ್ರೆ ಈ ಮಠದಲ್ಲಿ ಕಟ್ಟಿದ್ದು ಹೊಳ್ಳಾಡ್ತಾವ ಅನ್ನುವಂಥದ್ದು ಒಂದು ವಾಣಿಯನ್ನು ಕೂಡ ಅವರು ಶ್ರೀಮಠಕ್ಕೆ ಹರಿಸುತ್ತಾರೆ. ಮುಂದೆ ಏನಾಗತ್ತಪ್ಪ ಅಂದ್ರೆ ಅಲ್ಲಿ ಮುದ್ದೂರು ಇರ್ತದಲ್ಲ ಇವ್ರ ಊರಲ್ಲಿ, ಇವ್ರ ಸಹೋದರರಲ್ಲಿ ಜಗಳ ನಡೀತೈತಿ. ರಾಮನಗೌಡ ಮತ್ತು ನಿಂಗನಗೌಡ ಇವ್ರು 4 ಮಂದಿ ಅಣ್ಣತಮ್ಮರಲ್ಲಿ ಅಯ್ಯನಗೌಡ ಮತ್ತು ಸಂಗನಗೌಡನ ಹೊರಗೆ ಹಾಕಿಬಿಡ್ತಾರೆ. ಅವ್ರು ಹೊರಗೆ ಹಾಕಿದ ಹೊತ್ತಿನಾಗ ಅವ್ರು ಇಬ್ಬರು ಬರ್ತಾರೆ. ಇಲ್ಲಿ ಬಂದು ಇಲ್ಲಿ ಕೇಳ್ತಾರೆ, ಅವ್ರು ಬಂದು ಇಷ್ಟೆಲ್ಲ ಆಸ್ತಿ ಐತಿ ನಾವೆಲ್ಲ ನೋಡ್ಕೊಂಡು ಹೋಗ್ಯವು ಅಂತಂತಾರೆ ಅವರಿಬ್ರು ಅಣ್ಣ ತಮ್ಮ ಬಂದು. ಆದ್ರೆ ಅಮ್ಮ ಹೇಳ್ತಾಳೆ, ನೀವು ಮಠದಕ್ಕೆ ಏನೂ ಸಂಬಂಧ ಇಲ್ಲ, ಈ ಆಸ್ತಿಗೂ ಸಂಬಂಧ ಇಲ್ಲ, ಇದ ಬಂದಿದ್ದ ಇನ್ನೊಮ್ಮೆ ಈ ಮಠದಾಗ ಬರಕ್ಕೆ ಹೋಗ್ಬೇಡ್ರಿ, ನಿನಗೆ ನಮ್ಗೆ ಸಂಬಂಧ ಇಲ್ಲ ಅನ್ನುವಂಥದ್ದು ಒಂದು ಸನ್ಯಾಸಿಯ ಒಂದು ಮಾತುಗಳನ್ನು ಹೇಳಿದಾಗ ಅವರಿಬ್ಬರು ಹೇಳ್ತಾಳೆ, ನೀವು ಬೇಕಂದ್ರೆ ಒಬ್ಬ ಬಳವಾಡ್ದಾಗಿರ್ರಿ ಸಂಗನಗೌಡ, ನೀ ಅಯ್ಯನಗೌಡ ನೀವು ಇಲ್ಲೇ ಡವಳಿಗೆ ಅಲ್ಲಿ ವಾಸ ಮಾಡತ್ತಾರೆ.
ಅವ್ರು ಅದೇ ರೀತಿಯಾಗಿ ಈಗ ಮುತ್ನೂರು ಮಣಿತನ ಐತಿ ನಮ್ಮ ಡವಳಿಗೆ, ಅದು ಅವ್ರ ಮಣಿತನ, ಈ ಅಮ್ಮನವ್ರ ಮಣಿತನ ಅಂತ ಈಗ ಐತ್ರಿ. ಮುತ್ನೂರ ಅಂತ ಏನು ಮಣಿತನ ಐತಲ್ರಿ, ಅದು ಈ ಅಮ್ಮನವರ ಒಂದು ವಂಶಸ್ಥರೇ ಇಲ್ಲಿ ಬಂದು ನೆಲೆಸ್ಯಾರ. ಈಗ ಬಳವಾಡದಲ್ಲಿ ಮುತ್ನೂರವ್ರ ಕರೀತಾರೆ, ಹೌದು ಕೂಡ ಈ ಅಮ್ಮನವರ ಸಂಬಂಧಿಕರು ಅಂತೇಳಿ ನಾವೀಗಾದ್ರೂ ಅವ್ರ ಮಣಿತನಗಳದಾವು. ಅದೇ ರೀತಿ ಮುಂದೆ ಏನಾಗತ್ತಪ್ಪ ಅಂದ್ರೆ ಈ ಮಠದಲ್ಲಿ ಅಮ್ಮನವರ ಕಣ್ಕಾಲಿಂದ ಬರೋ ಮುಂದೆ ಅಲ್ಲಿಂದ ಭಕ್ತರು ಬಂದಿರ್ತಾರೆ. ಭಕ್ತರು ಬಂದು ಅಮ್ಮ ಈ ಮಠವನ್ನ ನಮ್ಮೂರಿಗೂ ನೀವು ಬರೋತಾ ಹೋಗ್ತಾ ಇರ್ಬೇಕು. ಹೀಗಾಗಿ ಅಮ್ಮ ಏನ್ ಮಾಡ್ತಾಳೆ ಅಂದ್ರೆ ಅಮಾವಾಸ್ಯೆಗೊಮ್ಮೆ ಕಣ್ಕಾಲಕ್ಕೆ ಹೋಗಿ ಬರ್ತಿರ್ತಾಳೆ ಇಲ್ಲಿಂದ. ಯಾಕಂದ್ರೆ ಭಕ್ತರ ಆಸೆಯನ್ನ ನಿರಾಶೆಗೊಳಿಸಬಾರ್ದು ಅನ್ನೋ ಉದ್ದೇಶದಿಂದ. ಒಂದಿನ ಏನಾಗತ್ತಪ್ಪ ಅಂದ್ರೆ ಒಬ್ಬ ಭಕ್ತ, ಆಲ್ಕೊಪ್ಪರ ಭಕ್ತ, ಏನ್ ಮಾಡ್ತಾನೆ ಅಂದ್ರೆ ಅಮ್ಮನವ್ರಿಗೆ ಒಂದು ಪ್ರಶ್ನೆ ಮಾಡ್ತಾನೆ. ಬಂದಿಲ್ಲಿ ಕೂಡಿದ ಮಂದಿ ಕೇಳ್ತಾನ, ಅಮ್ಮ ನೀನು ಪವಾಡ ಸದೃಶ್ಯ ಅಂತ ಹೇಳ್ತಾರ, ಅದೃಶ್ಯ ಅಂತ ಹೇಳ್ತಾರ, ನೀ ಈಗ ಹೆಣ್ಣು ರೂಪ ಅದೆಯಲ್ಲ ಗಂಡು ರೂಪ ಮಾಡಿತು ಆಗ್ಬೇಕು ನೀ ಅಂತ ಹೇಳಿ ಪ್ರಶ್ನೆ ಮಾಡ್ತಾನ. ಅಮ್ಮನವ್ರು ಹೇಳ್ತಾರ, ಅಮ್ಮನವ್ರಿಗೆ ಪ್ರಶ್ನೆ ಮಾಡ್ತಾನ, ಹೆಣ್ಣು ರೂಪ ಇದ್ದು ಗಂಡು ರೂಪ ಆಗ್ಬೇಕು. ಪ್ರಶ್ನೆ ಕೇಳಿದಾಗ ಅಮ್ಮನವ್ರು ಹೇಳ್ತಾರ, ಅಲ್ಪ ನಾವು ಹಳ್ಳಿ ಗಂಡು ರೂಪ ತಾಳಿದಂದ್ರೆ ಇದು ನಾ ದೇವ್ರನ್ನ ಕೊಡ್ತೀನಿ ಅಂತಾರೆ. ಇಲ್ಲ ಅಮ್ಮ ನೀವು ಮಾಡಿ ತೋರ್ಸಬೇಕಂದಾಗ ಆಯ್ತು ಹೇಳಿ ಮಡಿವಾಳಮ್ಮನವರು ಇಲ್ಲಿ ಶಿವರಾತ್ರಿ ಇಲ್ಲಿ ಇದು ಗುಡಿ ಐತಲ್ರಿ, ಈ ಗುಡಿ ಅನ್ನ ಕಟ್ಟಿದ್ದು ಉದ್ದೇಶ ಏನಪ್ಪಾ ಅಂದ್ರೆ ಮುಳರಾಜರ ಒಂದು ಅವ್ರ ಗುರುಗಳು, ಆ ಗುರುಗಳ ಒಳಗೆ ಅವ್ರ ಉಜ್ಜಯಿನಿ ಶಾಖಾ ಮಠದ ಗುರುಗಳನ್ನು ಕರೆಸಿ ಅಲ್ಲಿ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಅಮ್ಮರು. ಉಜ್ಜಯಿನಿಯಿಂದ ಉಜ್ಜಯಿನಿಯಿಂದ ಇದು ಉಜ್ಜಯಿನಿಯ ಶಾಖಾ ಮಠ ನಮ್ಮದು. ಯಾಕಂದ್ರೆ ಮುಳರಾಜರ ಒಂದು ಪರಂಪರೆಯಿಂದ ಅವರು ಉಜ್ಜಯಿನಿಯ ಒಂದು ಶಾಖಾ ಮಠದ ಗುರುಗಳವರು. ನಮ್ಮ ಮುದ್ನೂರಿನ ಮುಳರಾಜರ ಅವರು ಕೂಡ ಇಲ್ಲಿ ಉಜ್ಜಯಿನಿಯ ಒಂದು ಮಠದವರು. ಆದ ಕಾರಣ ಅವ್ರನ್ನ ತಂದು ಇಲ್ಲಿ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಇದನ್ನು ಕಟ್ಬೇಕಾಗಿತ್ತಂದ್ರೆ ಬಳವಾಟ ಮತ್ತು ತಾರಾಳ ಕಲ್ಲುಗಳಂತಂದು ಆಲ್ಕುಪುರ ಒಡ್ಡರನ್ನು ಕರೆಸಿ ಈ ಮಠವನ್ನು ಮತ್ತು ಮಡಿಕೇಶ್ವರದ ಒಬ್ಬ ಬಡಿಗರ ಒಂದು ಪ್ಲಾನ್ ಪ್ರಕಾರ ಈ ಮಠವನ್ನು ಕಟ್ತಾರೆ ಆಗಿನ ದಿನಮಾನದಲ್ಲಿ. ಆಗ ಅಮ್ಮನವರು ಇಲ್ಲಿ ಹೆಂಗೆ ಪಗಾರ ಕೊಡ್ತಿದ್ರಪ್ಪ ಅಂದ್ರೆ ಒಂದು ಪವಾಡ ಹೆಂಗಪ್ಪ ಅಂದ್ರೆ ನಾವು ದುಡಿತೇವೆ, ದಿನ ದುಡ್ದು ಹೊತ್ತಾಗ ನಮ್ಮ ಶ್ರಮಕ್ಕೆ ಬೆಲೆ ಬೇಕಲ್ಲ. ನಾ ಎಷ್ಟು ದುಡ್ದಿನ ಅಷ್ಟೇ ಕೂಲಿ ಅಂತಾರಲ್ಲ, ನಾ ದುಡ್ದಷ್ಟು ಕೂಲಿ ಕೊಡ್ಬೇಕು. ಹೆಚ್ಚಿಗೆ ತಗೊಂಡ್ಕೊಂಡ್ರೆ ಅದು ಹಂಗ ಹೋಗ್ಬಿಡ್ತೈತೆ. ಹಂಗ ನೀವು ಗುಂಪಿ ಹಾಕ್ರಪ್ಪ ಅಂತ ಹೇಳ್ತಿದ್ರತ್ತ. ಗುಂಪಿ ಹಾಕಿದಂದಾಗ ಏನು ಗುಂಪಿ ಹಾಕಿದ್ರಿ? ಮಣ್ಣನ್ನು ಗುಂಪಿ ಹಾಕಿದ್ರಿ. ಮಣ್ಣು ಗುಂಪಿ ಹಾಕಿ ಅವ್ರು ದುಡ್ದಷ್ಟು ಅದನ್ನ ತೆಗೆದು ನೋಡಿದಾಗ ಅವ್ರು ಎಷ್ಟು ದುಡ್ದಿರ್ತಾರ ಅದಕ್ಕೆ ಕಾಯಕಕ್ಕೆ ಅಲ್ಲಿ ಪ್ರತಿಫಲ ಇರ್ತಿರ್ತದೆ. ಹಂಗ ಒಂದು ಪವಾಡಗಳನ್ನ ಇಲ್ಲಿ ಈ ಗುಡಿ ಕಟ್ಟಲು ಚಮತ್ಕಾರಗಳಾಗಿದಾವ. ಅಂದ್ರೆ ಪವಾಡನ ರೀ, ಅಮ್ಮನ ಲೀಲೆಗಳು ಪವಾಡ ಹಾಕೋತನ. ಈಗ ಅಂದ್ರೆ ಅವರು ಇವತ್ತು ಪೂರ್ತಿ ಮುಂಜಾನೆ ಸಂಜೆ ಮಟ್ಟ ಕೆಲಸ ಮಾಡಿ ಅಲ್ಲಿ ಮಣ್ಣಿನ ಗುಂಪಿ ಇರ್ತಿತ್ತು. ಆ ಗುಂಪಿಗೆ ಹೋಗಿ ಕೈ ಹಾಕಿದ್ರಂದ್ರ ಅದು ಯಾರು ಜಾಸ್ತಿ ಕೆಲಸ ಮಾಡಿದ್ರೆ ಜಾಸ್ತಿ ಹೆಚ್ಚಿಗೆ ರೊಕ್ಕ ಸಿಗ್ತಿದ್ರಿ, ಕಡಿಮೆ ಕೆಲಸ ಮಾಡಿದವ್ರಿಗೆ ಕಡಿಮೆ ರೊಕ್ಕ ರೀ. ಬರೀ ಆ ಮಣ ತೆಗೆದ್ಬಿಟ್ರೆ ರೊಕ್ಕ ಬರ್ತಿದ್ರು. ಎಂತ ಒಂದು ಪವಾಡ ಅಮ್ಮನ ಅಂದ್ರೆ ಎಲ್ಲರೂ ಕೈ ಒಳಗೆ ರೊಕ್ಕ ಕೊಡ್ತಾರ. ಆ ರೊಕ್ಕ ನೀವು ಇವತ್ತು ಸ್ವಲ್ಪ ಕೆಲಸ ಕಡಿಮೆ ಮಾಡಿ ಅಪ್ಪ ಸ್ವಲ್ಪ ಕಡಿಮೆ ರೊಕ್ಕ ಕೊಡ್ತಾರ. ಆದ್ರೆ ಇಲ್ಲಿ ಏನು ಚಮತ್ಕಾರ ಇತ್ತಪ್ಪ ಅಂದ್ರೆ ಮಣ್ಣಿನ ಗುಂಪಲ್ಲಿ ಇರ್ತದಂತ. ಆ ಗುಂಪೊಳಗೆ ಹೋಗಿ ಅವ ತಗೊಂಡಾಗ ಅವ್ನಿಗೆ ಇಷ್ಟ ರೊಕ್ಕ ಬಂದ್ರೆ ಯಾಕೆ ಹತ್ತಿದ್ರು ಸಹಿತ ಅವ ಕೆಲಸ ಕಡಿಮೆ ಮಾಡಿದ ಅವ್ನಿಗೆ ಅಷ್ಟು ರೊಕ್ಕ ಕೊಡ್ತದೆ. ಆಮೇಲೆ ಇಲ್ಲಿ ಏನಪ್ಪಾ ಅಂದ್ರ ಅಮ್ಮನವ್ರು ಈ ಗುಡಿ ಕಟ್ಟಿದ ಮ್ಯಾಗ ಒಂದು ಕಟ್ಟಿಗೆ ತೇರು ಮಾಡಿಸಿ ಜಾತ್ರೆಯನ್ನು ಮಾಡ್ತಾರೆ. ಶಿವರಾತ್ರಿ ಆದ 10ನೇ ದಿನಕ್ಕೆ ತಮ್ಮ ಮುಳರಾಜರ ಗುರುಗಳ ಒಂದು ನೆನಪಿಗಾಗಿ ಜಾತ್ರೆಯನ್ನು ಪ್ರಾರಂಭಿಸಿದ್ರು. ನಂತರ ಅವ ಏನು ಆಲ್ಕೊಪ್ಪರದ ಒಬ್ಬ ಭಕ್ತ ಈಗ ಪ್ರಶ್ನೆ ಮಾಡಿದ್ನಲ್ಲ, ಅದೇ ದಿನ ಪ್ರಶ್ನೆ ಮಾಡಿದ ಅವನು 9ನೇ ದಿನ ಪ್ರಶ್ನೆ ಮಾಡಿದಾಗ ಅಮ್ಮನವರು ಕೂಡ ಅದರಂತೆ ಭಕ್ತನ ಆಶೆಯನ್ನ ಈಡೇರಿಸ್ಬೇಕಲ್ಲ, ಆ ರೀತಿ ಹೋಗಿ 10ನೇ ದಿನ ಅಮ್ಮನವರು ಇಲ್ಲಿ ಒಳಗೋಗಿ ಕೆರಿಂದ ಶಿವಯೋಗ ಕುಂದಿರ್ತಾರ. ಕೂತಾಗ ಅಮ್ಮಗ ಹೋಗಿ ಅಪ್ಪಕ್ಕನ ಅದಕ್ಕೆ ದೃಶ್ಯ ಅದೃಶ್ಯ ಶ್ರೀ ಕ್ಷೇತ್ರ ಮಡಿವಾಳೇಶ್ವರರು. ಆಗ ಆ ಮಡಿವಾಳಮ್ಮ ಏನಕ್ಕಾರಪ್ಪ ಅಂದ್ರೆ ದೇವರಲ್ಲಿ ಕೂಡ್ತಾರ, ಬೆಳಕಾಗಿ ಹೋಗ್ಬಿಡ್ತಾರ. ದೃಶ್ಯ ಅವಾಗ ಹೋಗಿ ಮಡಿವಾಳಮ್ಮ ಹೋಗಿ ಮಡಿವಾಳಪ್ಪ ಅದ ಅನ್ನೋ ಒಂದು ಇಲ್ಲಿ ಒಂದು ಇತಿಹಾಸವನ್ನು ನಾವು ನೋಡ್ತಾ ಬರ್ತಕ್ಕಂಥ. ಹೀಗಾಗಿ ನಮ್ಮ ದೇವರ ಹೆಸರು ಮಡಿವಾಳೇಶ್ವರರು, ಡವಳಿಗೆ ಶ್ರೀ ಮಡಿವಾಳೇಶ್ವರರು ಅನ್ನೋದು ಒಂದು ಚರಿತ್ರೆಯಲ್ಲಿ ನಾವು ನೋಡ್ತೇವೆ. ನಂತರ 10ನೇ ದಿನಕ್ಕೆ ಅಮ್ಮ ನೋಡ್ರಿ ಹಂಗೈತ, ಅವ್ರ ಗುರುವಿಂದು ತಪ್ಪಲಿಲ್ಲ, ತಮ್ಮದು ಕೂಡ ಎರಡು. ಇಲ್ಲಿ ಈ ಕಡೆ ಅಮ್ಮನವರು, ಅಲ್ಲಿ ಮುಂದೆ ಮುಳರಾಜರು, ಇಬ್ಬರು ಜಾತ್ರೆಯನ್ನ ಒಂದ ದಿನನ ನಾವು ಶಿವರಾತ್ರಿ ಆದ 10ನೇ ದಿನಕ್ಕೆ ನಮ್ಮ ಊರ ತೇರನ್ನು ನಾವು ಎಳೆದು ಈ ಜಾತ್ರೆಯನ್ನ ಮಾಡ್ಕೊತಾ ಬರ್ತಾ ಇದ್ದೇವೆ. ಈಗ ಇನ್ನೊಂದು ಸರಿ ಈ ಗುಡಿಯ ಒಂದು ವೈಶಿಷ್ಟ್ಯತೆ ಬಗ್ಗೆ ತಾವು ಹೇಳ್ತೇನೆ. ಗುಡಿಯ ಯಾವ ಕಲ್ಲಿನೊಳಗೆ ಏನೋ ನಾವು ಕೇಳಿದ್ವಿ, ಒಂದೇ ಕಲ್ಲಿನೊಳಗೆ ಗುಡಿಯನ್ನ ಕಲ್ಲಿನಿಂದ ಕಟ್ಟಿದಾರ್ರಿ. ಇದ ಚಿಪ್ಪಿಟ್ಟಾರ್ರಿ ಹೋಗುನ್ ಅಂದ್ರ ಆ ರೀತಿಯಾಗಿ ಈ ಗುಡಿಯನ್ನ ನಿರ್ಮಾಣ ಮಾಡಲಾಗಿದೆ. ಇದು ವಿಶಿಷ್ಟವಾದಂತ ದೇವಾಲಯ. ಸುಮಾರು ಚಾಲುಕ್ಯರ ಕಾಲದಕ್ಕಿಂತಲೂ ಹಿಂದಿನ ಒಂದು ದೇವಾಲಯವಾದ್ದರಿಂದ
ನಾವು ಇದನ್ನ ನೋಡ್ತಾ ಇದ್ದೇವ್ರಿ. ತಾವು ನೋಡ್ಬೋದು ಈ ಶಿಲಾ ಆಕೃತಿಗಳಿಂದ ಹಿಂದಿನ ಒಂದು ಕಾಲದಲ್ಲಿ ಕೆತ್ತನೆ ಮಾಡಿದಂತಹ ಕಲಾಕೃತಿಗಳು ಇದನ್ನು ಕೆತ್ತನೆಯನ್ನು ಮಾಡಿದ್ದಾರೆ. ಇದಕ್ಕೆ ಬರೀ 5 ಚಿಪ್ಪುಗಳನ್ನು ಮಾತ್ರ ಅಳವಡಿಕೆ ಮಾಡಲಾಗೈತಿ. ಈ 5 ಚಿಪ್ಪುಗಳನ್ನ ನಾನು ನಿಮ್ಗೆ ತೋರಿಸ್ತೀನಿ. ಇನ್ನೊಂದು, ಈ ಗುಡಿಗೆ ಯಾವುದೇ ರೀತಿಯಾದಂತಹ ಪೇಂಟಿಂಗ್ ನಾವು ಮಾಡಂಗಿಲ್ಲ. ಇದಕ್ಕೆ ಅಂದ್ರೆ ಅವಾಗಿನ ಈ ಥರ ಶಿಲೆ ಚೆನ್ನಾಗಿರುವಂತಹದ್ದು, ಶೈನಿಂಗ್ ಇರುವಂತಹ ಕಲ್ಲಿನಿಂದನೇ ಅವಾಗ ಈ ಗುಡಿಯನ್ನು ನಿರ್ಮಾಣ ಮಾಡಲಾಗೈತಿ. ಇದು 5 ಚಿಪ್ ಅದಾವ. ಬರೀ ಈ ಒಂದು ದೇವಸ್ಥಾನ ಸುತ್ತರೂ ಸಹಿತ 5 ಚಿಪ್ ತೋರಿಸ್ತೀನಿ. ನಿಮ್ಗೆ ಫಸ್ಟ್ ಬರೋದು ಈಗ ಇಲ್ಲಿ ಇದು ಇನ್ನೊಂದು ಏನದ ಲೇಪನೆಯಪ್ಪ ಅಂತಂದ್ರೆ, ಇದು ಯಾವುದೇ ರೀತಿಯಿಂದ ಸಿಮೆಂಟ್ ಇಲ್ಲ, ಕಲ್ಲುಗಳನ್ನು ಜೋಡಣೆಯನ್ನು ಮಾಡಲಾಗೈತಿ ಈ ದೇವಸ್ಥಾನಕ್ಕೆ ಅನ್ನೋದು ನಾವು ಹೇಳ್ಬೋದು ಸ್ನೇಹಿತರೆ. ನಮಸ್ಕಾರ ರೀ. ತಮ್ಮ ಹೆಸರು ರೀ? ಮಡಿವಾಳಮ್ಮನವರ ವಿಶೇಷ ಜಾತ್ರಾ ವಿಶೇಷದ ಬಗ್ಗೆ ತಮ್ಮ ಕಡೆಯಿಂದ. ಜಾತ್ರೆ ಅಂದ್ರೆ ಭಾಳ ವಿಶೇಷ ಜಾತ್ರೆ. ಶಿವರಾತ್ರಿ ದಿನದಿಂದ ಪುರಾಣ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗಿ ಪ್ರತಿ ಮನೆಗೂ ಮಹಿಳೆಯರು, ಮಕ್ಕಳು, ಹಿರಿಯರು ಎಲ್ಲರೂ ಬಂದು ಭಾಳ ಭಕ್ತಿ ಭಾವದಿಂದ ಕೇಳ್ತಾ ಇದ್ದಾರೆ. ಪ್ರತಿದಿನ ಹುಚ್ಚಯ್ಯನ ತೇರು ಅಂತ ಮಹಿಳೆಗಳು, ಮುತ್ತೈದರು ಹಾಗೂ ಎಲ್ಲ ಊರಿನ ನಾಗರಿಕರು ಕೂಡಿ ಮುತ್ತೈದರ ಮಹಿಳೆಯರು ಹುಚ್ಚಯ್ಯನ ತೇರು, ಅದೇ ದೊಡ್ಡ ವಿಶೇಷ. ಹುಚ್ಚಯ್ಯನ ತೇರು ಎಳೆಯೋದು ದೊಡ್ಡ ವಿಶೇಷ ಅದೇ. ಅಂದ್ರೆ ಪ್ರವಚನ ಮುಗಿದ ತಕ್ಷಣ ಎಲ್ಲ ಗೃಹಿಣಿಯರು ಎಲ್ಲ ಮುತ್ತೈದರು ಸೇರಿ ಹುಚ್ಚಯ್ಯನ ಎಳಿತಾರೆ. ಸ್ನೇಹಿತರೆ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇಲ್ಲಿ ಏನಾಯಿತು, ಇವತ್ತು ವಿಶೇಷವಾಗಿ ಶಿವರಾತ್ರಿ ಹಬ್ಬ ಇರೋದ್ರಿಂದ ಇಲ್ಲಿ ಎಲ್ಲಾ ಜನರು ಭಕ್ತಾದಿಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಬೆಳಗ್ಗೆಯಿಂದ ಉಪವಾಸವನ್ನು ಇರ್ತಾರೆ. ಇವತ್ತು ಬಂದು ಇಲ್ಲಿ ಈಗ ಏನು ಪೂಜೆ ಸ್ಥಾಪನೆ ಆಯ್ತಲ್ಲ, ಈಗ ಎಲ್ಲರೂ ಕೂಡ ಇಲ್ಲಿ ಉಪವಾಸ ಕೊಡುವಂತಹದ್ದು. ಇದು ಇರುವಂತಹದ್ದು ಅಮ್ಮನವರ ಗರ್ಭಗುಡಿ. ಈಗ ಗರ್ಭಗುಡಿ ನಾವು ನೋಡ್ತಾ ಇದೀವಿ ವಿಡಿಯೋವನ್ನ. ಇಲ್ಲಿ ಅಮ್ಮನವರು ಐಕ್ಯ ಆದಂತಹ ಸ್ಥಳ ಯಾವ್ದಪ್ಪ ಇದೇ ಸ್ನೇಹಿತರೆ. ಇದ್ರ ವಿಡಿಯೋ ನಾವು ನಿಮ್ಗೆ ತೋರಿಸ್ತಾ ಇದೀವಿ ಆಲ್ರೆಡಿ. ನಮಸ್ಕಾರ ಅಜ್ಜರ್. ನಮಸ್ಕಾರ. ತಮ್ಮ ಹೆಸರು ಅಜ್ಜರ್? ಚಿಂದೇಶ. ಅಮ್ಮನ ವಿಶೇಷ ಭಾಳ ಐತಿ ಹೇಳಲಿಕ್ಕೆ. ಹಾಗೇನಿಲ್ಲ, ನಾವು ಜಾತಿಯಿಂದ ಮುಸಲ್ಮಾನರು, ಹಿಂದೂಗಳ ಇದರಿಂದ ನೋಡ್ಕೊತ ಬಂದೇವೆ ಮೊದಲಿಂದ. ನಮ್ಮ ಅಜ್ಜಿ ಅಜ್ಜರ ಕಾಲದಿಂದ ತಾಯಿಯವರು ಭಕ್ತರು. ನಮಸ್ಕಾರ ಸರ್. ತಮ್ಮ ಹೆಸರು ಸರ್? ಸರ್ ರಾಮನಗೌಡ ಬಿರಾದ. ಈಗ ಅಮ್ಮನವ್ರ ಬಗ್ಗೆ ನೀವು ಹೇಳೋದಾದ್ರೆ ಏನು ಸರ್ ವಿಶೇಷತೆ? ಅಮ್ಮನವ್ರ ಬಗ್ಗೆ ಅಂತಂದ್ರೆ ಇದು 520 ವರ್ಷದ ಇತಿಹಾಸ ಅದ. ಈ ಒಳ್ಳೆ ಪರಂಪರೆ ಇದ್ದದ್ದು. ಜಾತ್ರೆ ನಿಮಿತ್ತ ಶಿವೋಗ ದಿನ ಈ ಬಡದಾನಿ ಸಾವುಕಾರು ಶರಬತ್ತಿನ ಜ್ಯೂಸ್ ವ್ಯವಸ್ಥೆ ಮಾಡಿರ್ತಾರೆ. ನಮ್ಮ ಕುಟುಂಬದ ವತಿಯಿಂದ ಹಣ್ಣು ಹಂಪಲ ಹಂಚುವಂಥ ಈ ಕಾರ್ಯಕ್ರಮ ಮಾಡಿರ್ತೀವಿ. ಪ್ರತಿ ವರ್ಷ ಈ 5 ವರ್ಷ ಆಯ್ತು ನಾವು ಮಾಡ್ಲಿಕ್ಕೆ. ಇದು ಮಾಡಕತ್ತಿನ ನಮಗೂ ಸ್ವಲ್ಪ ಮನಸ್ಸಿಗೆ ತೃಪ್ತಿ ಅನಿಸಿದೆ. ಮತ್ತು ಪ್ರತಿ ವರ್ಷ ಜಾತ್ರೆ ದಿನ 25,000 ಲಾಡು ಮಾಡಿರ್ತೀವಿ. 25,000 ಲಾಡು 25 ಕ್ವಿಂಟಲ್ ಮಾಡಿಸಿರ್ತೀವಿ ಜಾತ್ರೆ ದಿನ. ಈ ಹಳ್ಳಿಯಿಂದ 20-30 ಹಳ್ಳಿಯಿಂದ ಬರುವಂಥ ಎಲ್ಲ ಗ್ರಾಮಸ್ಥರಿಗೆ, ಭಕ್ತರಿಗೆ ಮತ್ತು ಈ ಜಾತ್ರೆಗೆ ಒಳ್ಳೆಯ ವಿಚಾರ. ಎಷ್ಟು ವರ್ಷದಿಂದ ಮಾಡ್ಸಾತಿರಿ ಪ್ರಸಾದ? 5 ವರ್ಷ ಆಯ್ತು. 5 ವರ್ಷ ಆಯ್ತು ಪ್ರಸಾದ. ಯಾಕೆ ನಿಮಗೆ ಪ್ರಸಾದವನ್ನು ಮಾಡಿಸ್ಬೇಕು ಅನ್ನಿಸ್ತಿಲ್ಲ? ಮೊದಲು ಸ್ವಲ್ಪ ಮಾಡ್ತಿದ್ದೆವು, ಈಗ ಮತ್ತೆ ಸ್ವಲ್ಪ ಜಾಸ್ತಿ ಆಗ್ಯದ ಮಾಡೋದು. ಸರ್ ನಮಸ್ಕಾರ ರೀ ಮೇಡಮ್ ಅವ್ರ ತಮ್ಮ ಹೆಸರು? ಹೌದು ಮೇಡಮ್, ಈ ಅಮ್ಮನವರು ವಿಶೇಷತೆ ಬಗ್ಗೆ ಹೇಳೋದಾದ್ರೆ? ಹೆಣ್ಮಕ್ಳು ಅಂದರೆ ಮನೆಗಷ್ಟೇ ಸೀಮಿತ ಅನ್ನೋ ಕಾಲದೊಳಗೆ ಅವ್ರ ಮನೆ ದಾಟಿ ಬಂದು ಏನೆಲ್ಲ ಸಾಧನೆ ಮಾಡಿ ಒಬ್ಬೊಬ್ಬರೇ ಇರೋದು, ಹೊರಗೆ ಅಡ್ಡಾಡೋದೇ ಕಷ್ಟ ಆದ ಟೈಮ್ನಾಗ ಅವರು ಯಾರೂ ಇಲ್ಲದಂಥ ನಿರ್ಜನ ಪ್ರದೇಶದೊಳಗೆ ತಪಸ್ಸು ಮಾಡಿ ಸಾಧನೆ ಮಾಡಿದವರು ಅವ್ರು ನಮಗೆಲ್ಲ ಸ್ಫೂರ್ತಿ. ಅಂತ ಸಾಧನೆ ಮಾಡಿದವ್ರ ಜಾತ್ರೆ ಬಂದೈತಿ ವರ್ಷ. ಶಿವೋಗದ 11ನೇ ದಿವಸ, ಶಿವೋಗ ಆದ್ಮೇಲೆ 11ನೇ ದಿವ್ಸಕ್ಕೆ ನಮ್ಮ ಜಾತ್ರೆ ಇರ್ತೈತಿ. ಸೊ ಈ ಸರಿ 517ನೇ ಜಾತ್ರೆ. ಇಲ್ಲಿ ಅನ್ನದಾಸೋಹಕ್ಕೆ ಯಾವತ್ತೂ ಕೊರತೆ ಇಲ್ಲ. ಆಮೇಲೆ ಪಾನಕ ಸೇವೆ, ಇದ್ರ ಸೇವೆ ಶಿವೋಗದ ದಿನ ನಡೀತದೆ. ಹಾಗೆ ಜಾತಿ ಭೇದ ಯಾವುದೂ ಇಲ್ಲ. ಜಾತ್ಯತೀತ ರಾಷ್ಟ್ರದೊಳಗೆ ನಮ್ದೊಂದು ಸಂಕೇತ ಅಂತ ಹೇಳಿದ್ರು ತಪ್ಪಾಗಲ್ಲ. ಸ್ನೇಹಿತರೆ, ಈಗ ನಮ್ಮ ಜೊತೆಗೆ ಸೇವಾದಾರಿಗಳದಾರ. ಸೇವಾದಾರಿಗಳಪ್ಪ ಅಂತಂದ್ರೆ ಏನಂದ್ರೆ, ಈಗ ಈ ಜಾತ್ರಾ ವಿಶೇಷವಾಗಿ ಏನಾಗುತ್ತಲ್ಲ, ಏನೇ ಪ್ರತಿಯೊಂದು ಕಾರ್ಯಕ್ರಮ ಮಾಡೋದು ಸಹಿತ ಇವರ ನೇತೃತ್ವ ನಿಂತು ಆ ಕಾರ್ಯಕ್ರಮವನ್ನು ನಿಭಾಯಿಸ್ತಾರೆ. ಈಗ ಸೇವಾದಾರಿಗಳ ಪಾತ್ರವೇನು, ಅದರ ವಿಶೇಷತೆ ಏನು, ಯಾಕೆ ಸೇವಾದಾರಿಗಳಂತಾರೆ, ಎಷ್ಟು ವರ್ಷ ಮಾಡ್ತಾರೆ ಅನ್ನೋ ಪ್ರತಿಯೊಂದು ವಿಷಯವನ್ನು ನಾನು ನಿಮ್ಗೆ ಕೊಡ್ಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ಸಂಗಮನಾಥ್ ಬಿರಾದಾರ್. ಇತಿಹಾಸ ದೇವಸ್ಥಾನ. ನಾವೀಗ ಸೇವಾದಾರಿಗಳು ಸುಮಾರು 10 ವರ್ಷದಿಂದ ನಾವು ಈ ದೇವಸ್ಥಾನಕ್ಕೆ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀವಿ. ಪ್ರತಿ ವರ್ಷವೂ 11 ದಿನ ಶಿವರಾತ್ರಿಯ ಜಾಗರಣೆ ಮಾಡೋದ್ರಿಂದ ವ್ರತವನ್ನು ಎಳೆದು ಅವತ್ತು ಜಾತ್ರೆಯನ್ನು ಮುಗಿಯುವವರೆಗೂ ನಾವಿಲ್ಲಿ ದೇವಸ್ಥಾನದಲ್ಲಿ ಸೇವೆ ಮಾಡ್ತೀವಿ. ಪ್ರತಿದಿನ ಬೆಳಗ್ಗೆ 5 ಗಂಟೆಗೆ ಬಂದು ಈ ದೇವಸ್ಥಾನ ಶುಚಿಗೊಳಿಸೋದು, ಎಲ್ಲ ಕಸ ಕಡ್ಡಿಗಳನ್ನು ಸ್ವಚ್ಛ ಮಾಡೋದ್ರಿಂದ ಹಿಡ್ಕೊಂಡು ದೇವಸ್ಥಾನಕ್ಕೆ ಕೆಲವೊಂದಿಷ್ಟು ಯಾವುದೇ ಇರಲಿ, ಲೈಟಿನ ವ್ಯವಸ್ಥೆ ಇರಲಿ, ಪ್ರಸಾದ ಬಡಿಸುವ ವ್ಯವಸ್ಥೆ ಇರಲಿ, ಈ ದೇವಸ್ಥಾನ ಶುಚಿಗೊಳಿಸುವ ವ್ಯವಸ್ಥೆ ಇರಲಿ, ಎಲ್ಲವನ್ನು ಕಾರ್ಯಕ್ರಮವನ್ನು ಈ ಸೇವಾದಾರಿಗಳು ಪ್ರತಿನಿತ್ಯವನ್ನು 11 ದಿನಗಳ ಕಾಲ ಈ 10 ವರ್ಷ ನಿರಂತರವಾಗಿ
ಸೇವಾದಾರಗಳಿಗೆ ಒಂದೊಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಯಾಕಂತಂದರೆ ಮಡಿವಾಳಮ್ಮ ಆರಾಧ್ಯ ದೇವರಾಗಿ ಆಗಿರೋದ್ರಿಂದ, ನಮ್ಮ ಗ್ರಾಮದ ಆರಾಧ್ಯ ದೇವರಾಗಿರೋದ್ರಿಂದ ನಮ್ಮ ಎಲ್ಲ ಆಸೆಗಳನ್ನು ಈಡೇರಿಸುವಂಥ ಒಂದು ಶಕ್ತಿಯನ್ನು ಹೊಂದಿದ್ದಾರೆ. ಆ ರೀತಿಯಿಂದ ಸೇವಾದಾರಿಗಳು ಪ್ರತಿ ವರ್ಷವೂ ಈ ತಮ್ಮ ಏನು ಮನಸ್ಸಿನಲ್ಲಿರುವಂಥ ಬೇಡಿಕೆಗಳನ್ನು ಈಡೇರಿಸುವಂಥ ಕಾರ್ಯದಲ್ಲಿ ಭಾಗಿಯಾಗಿ ಸೇವೆಯನ್ನು ಬರ್ತೀವಿ. ಎಷ್ಟು ವರ್ಷ ಆಯ್ತು ಸೇವಾದಾರಿಗೆ ತಾವು ಮಾಡಕತ್ತೀವಿ? 11ನೇ ವರ್ಷ. 10 ವರ್ಷ ಕಂಪ್ಲೀಟ್ ಆಗಿ 11ನೇ ವರ್ಷ. ಕರ್ನಾಟಕದ ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕು ಪೈಕಿ ಡವಳಗಿಯ ಸುಕ್ಷೇತ್ರದ ಆರಾಧ್ಯ ದೇವರಾಗಿರ್ತಕ್ಕಂಥ ಮಡಿವಾಳೇಶ್ವರರು. ಕರ್ನಾಟಕದಲ್ಲಿ ಅನೇಕ ಮಡಿವಾಳೇಶ್ವರರು ಆಗಿ ಹೋಗಿದ್ದಾರೆ. ಮೊದಲನೇದು ಕಡ್ಕೊಳದ ಮಡಿವಾಳೇಶ್ವರರು, ಎರಡನೆಯದವರು ಗರಗದ ಮಡಿವಾಳೇಶ್ವರರು, ಮೂರನೆಯದವರು ದೇವರಿಪ್ಪರಿಗೆ ಮಡಿವಾಳೇಶ್ವರರು, ನಾಲ್ಕನೇದವರು ಕಲಿಕೇರಿ ಮಡಿವಾಳೇಶ್ವರರು, ನಂತರದಲ್ಲಿ ಡವಳಗಿ ಮಡಿವಾಳೇಶ್ವರರು. ಹೀಗೆ ಕರ್ನಾಟಕದಲ್ಲಿ 5 ಜನ ಮಡಿವಾಳೇಶ್ವರರು ಮಹಾತ್ಮರಾಗಿ ಹೋಗಿದ್ದಾರೆ. ಆದರೆ ಈ ಎಲ್ಲ 5 ಜನ ಮಡಿವಾಳೇಶ್ವರರ ಚರಿತ್ರೆ, ಇತಿಹಾಸ ಬೇರೆ ಬೇರೆಯಾಗಿದೆ, ಕಾಲಮಾನಗಳು ಬೇರೆಯಾಗಿವೆ. ಹೀಗೆ ಈ ಕರ್ನಾಟಕದಲ್ಲಿ ಬೇರೆ ಬೇರೆಯಾಗಿರ್ತಕ್ಕಂಥ ಮಡಿವಾಳೇಶ್ವರರಲ್ಲಿ ಡವಳಗಿ ಮಡಿವಾಳೇಶ್ವರರದು ಅಪರೂಪವಾಗಿರ್ತಕ್ಕಂಥ ಒಂದು ಜೀವನದ ಚರಿತ್ರೆ ಇದೆ. ಮೂಲತಃ ಒಬ್ಬ ಮಹಿಳೆ, ಅದು ಶ್ರೀಮಂತರ ಕುಟುಂಬದಲ್ಲಿ ಹುಟ್ಟಿ ಬಾಲ್ಯದಲ್ಲಿ ವೈರಾಗ್ಯವನ್ನು ತಾಳಿ, ತದನಂತರದಲ್ಲಿ ತಂದೆ ತಾಯಿಗಳ ಒತ್ತಾಯದಲ್ಲಿ ನೆಪ ಮಾತ್ರಕ್ಕೆ ಮದುವೆಯನ್ನಾಗಿ ತ್ಯಜಿಸಿ ದೇಶ ಪರ್ಯಟನೆ ಮಾಡಿ ಅವರು ಡವಳಗಿಗೆ ಬಂದು ನೆಲೆಸಿರ್ತಾರೆ. ವೀರಶೈವ ಲಿಂಗಾಯತ ಸಂಪ್ರದಾಯದ ಸಮುದಾಯದಲ್ಲಿರುವುದರಿಂದ ಉಜ್ಜಯಿನಿ ಜಗದ್ಗುರು ಮರುಳಾರಾಧ್ಯರಿಂದ ಜಂಗಮ ದೀಕ್ಷೆಯನ್ನು ಪಡೆದುಕೊಂಡು ಅಪಾರವಾಗಿರ್ತಕ್ಕಂಥ ಭಕ್ತ ಸಮೂಹವನ್ನು ಹೊಂದಿ ತಮ್ಮ ಜೀವಿತ ಅವಧಿಯಲ್ಲಿ 5 ಮಠಗಳನ್ನು ಸ್ಥಾಪನೆ ಮಾಡಿ 240 ಎಕರೆ ಭೂಮಿಯನ್ನು ಭಕ್ತರಿಂದ ದೇಣಿಗೆ ಪಡೆದು ಈ ಎಲ್ಲ ಸಂಪತ್ತನ್ನು ತಮ್ಮ ಸ್ವಂತಕ್ಕಾಗಿ ಆಗಲಿ ಅಥವಾ ಸಂಬಂಧಿಕರಾಗಲಿ ಹಂಚಬಹುದಾಗಿತ್ತು, ಕೊಡಬಹುದಾಗಿತ್ತು. ಆದರೆ ಭಕ್ತರಿಂದ ಬಂದಿರತಕ್ಕಂಥ ಹಣ ಇದು ಭಕ್ತರಿಗೆ ಸಲ್ಲಬೇಕು. ಅದಕ್ಕಾಗಿ ಆ ಉಜ್ಜಯಿನಿ ಪೀಠದ ಪರಂಪರೆಯ ಶಾಖಾನವರ್ತ ಗುರುಗಳಿಗೆ ಇದನ್ನು ಅರ್ಪಿಸಿ ನಿರಂತರವಾಗಿರ್ತಕ್ಕಂಥ ಇದು ಗುರುಸ್ಥಳ ಮಠವಾಗಿ ಹೋಗಬೇಕು ಅಂತ ಹೇಳಿ ತಮ್ಮ ಜೀವಿತ ಕಾಲದಲ್ಲಿ ಈ ಮಠಕ್ಕೆ ಒಬ್ಬ ಗುರು ಪರಂಪರೆಯ ಗುರುಗಳನ್ನ ಪಟ್ಟಾಧಿಕಾರವನ್ನ ಮಾಡಿರತಕ್ಕಂಥ ಹೆಗ್ಗಳಿಕೆ ಬಹುತೇಕ ಕರ್ನಾಟಕದಲ್ಲಿ ಇತಿಹಾಸದಲ್ಲಿ ಬೇರೆಯಾಗಿರುವಂತ ಯಾವುದೇ ಒಂದು ವ್ಯವಧಾನವಾಗಲಿ ಅಥವಾ ಇತಿಹಾಸ ಆಗಲಿ ಕಂಡು ಬರುವುದಿಲ್ಲ. ಅಂತ ಪೂಜ್ಯ ತಾಯಿಯವರು ತಮ್ಮ ಅಪರೂಪದ ಬದುಕಿನಲ್ಲಿ ಮಹಿಳೆಯಾಗಿ ಪುರುಷರಾಗಿ ತಮ್ಮ ಬದುಕನ್ನ ಈ ನಾಡಿಗೆ ಅರ್ಪಿಸಿ ಹೋಗಿರತಕ್ಕಂತ ಆ ಮಹಿಮಾ ಮಡಿವಾಳಮ್ಮನವರು ನಮ್ಮ ಗ್ರಾಮದಲ್ಲಿ ಅಥವಾ ನಮ್ಮ ತಾಲೂಕಿನಲ್ಲಿ ಪ್ರತಿಯೊಬ್ಬರ ಮನೆಯೊಳಗ ಗಂಡು ಮಕ್ಕಳು ಹುಟ್ಟಿದರೆ ಮಡಿವಾಳಪ್ಪ, ಹೆಣ್ಮಕ್ಳು ಹುಟ್ಟಿದರೆ ಮಡಿವಾಳ ಎಂಬ ಹೆಸರನ್ನು ಇಡುತ್ತಾ ಇಂದಿಗೆ 517ನೆಯ ಜಾತ್ರೆಯ ಸಂದರ್ಭ ಇವತ್ತಿನಿಂದ ಪುರಾಣ ಪ್ರಾರಂಭ ಆಗ್ತದ. ಅಮ್ಮ ಅವರು ಊರು ಬಿಟ್ಟದ್ದು ಶಿವರಾತ್ರಿ ಆದ 10 ದಿವಸಕ್ಕೆ, ಹಗರಟಿಗೆಗೆ ಬಂದದ್ದು ಶಿವರಾತ್ರಿ ಆದ 10 ದಿವಸಕ್ಕೆ ಮತ್ತು ಇಂಗ್ಲೇಶ್ವರಕ್ಕೆ ಬಂದದ್ದು ಶಿವರಾತ್ರಿ ಆದ 10 ದಿವಸಕ್ಕೆ, ಇಂಗ್ಲೇಶ್ವರದಿಂದ ಕಣಕಾಲಕ್ಕೆ ಬಂದದ್ದು ಶಿವರಾತ್ರಿ ಆದ 10 ದಿವಸಕ್ಕೆ, ಕಣಕಾಲದಿಂದ ಡವಳಗಿ ಬಂದಿದ್ದು ಶಿವರಾತ್ರಿ 10 ದಿವಸಕ್ಕೆ, ಅವರು ಲಿಂಗೈಕ್ಯರಾದದ್ದು ಜೀವ ಬಿಟ್ಟದ್ದು ಕೂಡ ಶಿವರಾತ್ರಿ ಆದ 10 ದಿವಸಕ್ಕನ. ಆದ್ದರಿಂದ ಈ ಎಲ್ಲ ದಿನಗಳನ್ನು ನಾವು ಎಣಿಕೆ ಮಾಡಬೇಕಾದರೆ ಬಹುತೇಕ ಅವರ ಬದುಕಿನಲ್ಲಿ ಒಂದು ಏನೋ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಅವರಲ್ಲಿ ಇತ್ತು ಅಂತ ತಿಳಿದುಕೊಂಡೇ ನಾವು ಪ್ರತಿ ವರ್ಷ ಅವರ ಲಿಂಗೈಕ್ಯ ಜೀವನವನ್ನು ನಾವು ಶಿವರಾತ್ರಿಯ ಆದ 10 ದಿವಸಕ್ಕೆ ರಥೋತ್ಸವವನ್ನು ಪ್ರಾರಂಭ ಮಾಡಿದ್ದು. ಅವತ್ತಿನಿಂದ ಇವತ್ತಿನ ತನಕ ಸತತವಾಗಿ 517 ವರ್ಷಗಳಿಂದ ನಾವು ಮಾಡ್ತಾ ಬಂದಿದ್ದೇವೆ. ಪ್ರತಿ ವರ್ಷ ನಮ್ಮ ಗ್ರಾಮದ ಭಕ್ತಾದಿಗಳು ಇವತ್ತಿನಿಂದ 11 ದಿವಸ ತನಕ ಉಪವಾಸವನ್ನು ವ್ರತವನ್ನು ಮಾಡ್ತಾರೆ. ಕೊನೆಗೆ 9ನೇ ದಿವಸಕ್ಕೆ ಬೆಳತನಕ ಪ್ರತಿಯೊಬ್ಬರು 6 ವರ್ಷ ಮೇಲ್ಪಟ್ಟವರು 60 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಹೆಣ್ಮಕ್ಳು ಗಂಡ್ಮಕ್ಳು ದೀಡ್ ನಮಸ್ಕಾರ ಹಾಕ್ತಾರೆ. ಅವ್ರು ಹರಕೆ ಹೊಂದ್ಕೊಂಡಿರ್ತಾರೆ. ನಮಗೆ ಮಕ್ಕಳಾಗಬೇಕು, ನಮ್ಮ ನೌಕರಿ ಸಿಗಬೇಕು, ನಮ್ಮ ಎಲ್ಲ ಕಷ್ಟಗಳ ಪರಿಹಾರ ಆಗಬೇಕನ್ನತಕ್ಕಂಥ ಸಂಕಲ್ಪವನ್ನು ಅವರು ಮಾಡಿ ದೀಡ್ ನಮಸ್ಕಾರ ಹಾಕ್ತಾರೆ. ಅದರಂತೆ ಪ್ರತಿ ವರ್ಷ ಅವರು ದೀಡ್ ನಮಸ್ಕಾರ ಹಾಕಿ ಅವ್ರ ಪ್ರತಿಫಲ ಆಯಿತು ಅಂದರೆ ಆ ಪ್ರತಿಫಲದ ಕಾಣಿಕೆಯನ್ನು ತಂದು ಈ ಜಾತ್ರಾ ಮಹೋತ್ಸವಕ್ಕೆ ಮುಟ್ಟಿಸ್ತಾರೆ ಅನ್ನುವ ವಿಷಯವನ್ನು ತಮ್ಮ ಮುಂದೆ ಈ ನಾನು ಪ್ರಸ್ತುತಪಡಿಸ್ತೇನೆ. ಮಾತಾಶ್ರೀ ಸಜ್ಜಗಶ್ರೀಯನ್ನ, ಹಾನಗಲ್ಲ ಗುರುಕುಮಾರೇಶ್ವರರನ್ನ, ಆಚಾರ್ಯ ವರ್ಯರನ್ನ, ಬಸವಾದಿ ಪ್ರಮುಖರನ್ನ, ಆಲಯದ ಅಧಿಪತಿ ಮಡಿವಾಳೇಶ್ವರರನ್ನ, ಪುರಾಣದ ಕರ್ತೃ ಶರಣಬಸವೇಶ್ವರರನ್ನ ಮನದಲ್ಲಿ ಸ್ಮರಿಸಿ ಎಲ್ಲ ಗುರುವರ್ಯರಾದ ತಪೋನಿಧಿ ಶಟಸ್ಥಲ ಬ್ರಹ್ಮ ಮಹಾಂತಲಿಂಗ ಶಿವಾಚಾರ್ಯರ ಪಾದಾರವಿಂದಗಳಲ್ಲಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸಿ ಅವರೇ ತಿಳಿಸಿದ ಹಾಗೆ
ನಂದವಾಡಗಿಯ ಜಾಲ್ವಾದಿಯ ಶ್ರೀಮಠಕ್ಕೆ ಹಾಗೆ ಢವಳಗಿಯ ಮಡಿವಾಳೇಶ್ವರ ಮಠಕ್ಕೆ ಅನ್ಯೋನ್ಯವಾದ ಸಂಬಂಧದ ಒಂದು ಕೊಂಡಿಯಾಗಿರುವಂತಹ ನಾಡಿನೆಲ್ಲೆಡೆ ತಮ್ಮ ಅಸ್ಖಲಿತ ವಾಣಿಯಿಂದ ಹಲವಾರು ಮಹಾತ್ಮರ ಚಿಂತನೆಗಳನ್ನ ಮನಸ್ಸುಗಳಿಗೆ ಬಿತ್ತನೆಯನ್ನು ಮಾಡಿ ತಮ್ಮದೇ ಆಗಿರುವಂತಹ ಛಾಪು ಮೂಡಿಸಿಕೊಂಡು ಶ್ರೀಮಠವನ್ನ ಸಮಾಜಮುಖಿಯಾಗಿ ಎಲ್ಲ ಕ್ಷೇತ್ರಗಳಿಗೂ ಕೂಡ ಮಠ ಸೇವೆ ಮಾಡಬಹುದು ಅನ್ನೋದನ್ನ ತಮ್ಮ ಜೀವಿತಾವಧಿಯಲ್ಲಿ ತೋರಿಸ್ತಾ ಬಂದಿರುವಂತಹ ಧರ್ಮಾಧಿಕಾರಿಗಳಾಗಿರುವಂತಹ ಪರಮ ಪೂಜ್ಯ ಗಣಮಠ ದೇವರಲ್ಲಿ ಶರಣೆಂದು